ಜೈಲಿಗೆ ಶಿಫ್ಟ್ ಸುದ್ದಿ ತಿಳಿದು ದರ್ಶನ್ಗೆ ಶಾಕ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ ಅನ್ನೋ ಸುದ್ದಿ ದರ್ಶನ್ ಕಿವಿಗೆ ಬೀಳ್ತಾ ಇದ್ದಂತೆ ಶಾಕ್ ಆಗಿದ್ದಾರಂತೆ. ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಆದೇಶವನ್ನ ತಿಳಿದು ನಟ ದರ್ಶನ್ ಕಂಗಾಲಾಗಿದ್ದಾರೆ. ನಿನ್ನೆಯಿಂದಲೂ ಕೂಡ ದರ್ಶನ್ ಸೈಲೆಂಟ್ ಆಗಿದ್ದಾರಂತೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮೌನವಾಗಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ವಿವಿಐಪಿ ಟ್ರೀಟ್ಮೆಂಟ್ ಬಟಾಬಯಲಾಗ್ತಾ ಇದ್ದಂತೆ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈ ಸುದ್ದಿ ತಿಳಿದು ದರ್ಶನ್ಗೆ ಶಾಕ್ ಆಗಿದೆ. ನಿನ್ನೆಯಿಂದ ಸೈಲೆಂಟ್ ಆಗಿದ್ದಾರೆ ದರ್ಶನ್. ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮೌನವಾಗಿದ್ದಾರೆ. ಭಾರತ್ನಲ್ಲಿ ಇನ್ನೂ 7 ಆರೋಪಿಗಳಿದ್ದಾರೆ. ಯಾರ ಜೊತೆಯೂ ಕೂಡ ಮಾತಾಡದೆ ದರ್ಶನ್ ಸೈಲೆಂಟ್ ಆಗಿದ್ದಾರಂತೆ. ಇವತ್ತು ಬೆಳಿಗ್ಗೆಯಿಂದ ತಿಂಡಿ ಊಟ ಕೂಡ ಮಾಡಿಲ್ಲ. ಬ್ಯಾರಕ್ನಿಂದ ದರ್ಶನ್ ರನ್ನ ಜೈಲಿನ ಸಿಬ್ಬಂದಿ ಹೊರಗಡೆನೂ ಬಿಟ್ಟಿಲ್ಲ. ದರ್ಶನ್ ರಾಜಾತಿಥ್ಯ ಬಯಲಾದ ಬಳಿಕ ದರ್ಶನ್ ಗ್ಯಾಂಗ್ ತಂಡ ಹೊಡೆದಿದೆ. ಇಡೀ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭದ್ರತೆ ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಒಂದು ಜೈಲಿನ ಒಳಗಡೆ ಸಿಗ್ತಾ ಇದ್ದಂತಹ ವಿವಿಐಪಿ ಟ್ರೀಟ್ಮೆಂಟ್ ಬಟಾಬಯಲಾಗ್ತಾ ಇದ್ದಂತೆ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಜೈಲಾಗಿದ್ರೂ ಕೂಡ ಕಳೆದ 2 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿತ್ತು. ಜೈಲಾಗಿದ್ರು ಅಲ್ಲಿ ಆರಾಮಾಗೇ ಇದ್ರು. ಆದ್ರೆ ಈಗ ಬಳ್ಳಾರಿ ಜೈಲಿಗೆ ತನ್ನನ್ನ ಶಿಫ್ಟ್ ಮಾಡ್ತಾರೆ ಅಂತ ವಿಷಯ ತಿಳಿದ ತಕ್ಷಣ ಆ ಕ್ಷಣದಿಂದಲೇ ದರ್ಶನ್ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ವಿಷಯ ಗೊತ್ತಾಗಿದೆ. ನಿನ್ನೆಯಿಂದಲೂ ಕೂಡ ಮೌನಕ್ಕೆ ಜಾರಿದ್ದಾರೆ ನಟ ದರ್ಶನ್. ಇಲ್ಲಾದ್ರೆ ಬಂದು ಭೇಟಿ ಮಾಡ್ತಾ ಇದ್ರು ಕುಟುಂಬ ಸ್ನೇಹಿತರು ಅಂತ. ಮೇಲಾಗಿ ತನ್ನದೇ ಆದಂತಹ ಒಂದು ಬಳಗವನ್ನ ಕಟ್ಕೊಂಡಿದ್ರು ಜೈಲಿನ ಒಳಗೂ ಕೂಡ. ಈಗ ಏಕಾಏಕಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್ ದರ್ಶನ್ ಪಾಲಿಗೆ. ಮೇಲಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದ್ದದ್ದು ಬಟಾಬಯಲಾಗ್ತಾ ಇದ್ದಂತೆ ರೂಲ್ಸ್ ಇನ್ನಷ್ಟು ಸ್ಟ್ರಿಕ್ಟ್ ಆಗಿದೆ. ಇಂಥ ಫೆಸಿಲಿಟಿಗಳನ್ನ ಎಷ್ಟೇ ಮುತುವರ್ಜಿಯಿಂದ ಕೊಟ್ಟರೂ ಕೂಡ ಆ ವಿಷಯ ಎನಿ ಟೈಮ್ ಹೊರಗಡೆ ಹೋಗಬಹುದು ಅನ್ನೋ ಕಾರಣಕ್ಕೆ ಬಹಳ ಸ್ಟ್ರಿಕ್ಟ್ ಮಾಡಿದ. ಈ ರೀತಿ ವಿಐಪಿ ಟ್ರೀಟ್ಮೆಂಟ್ ಜೈಲಲ್ಲಿ ಸಿಗತ್ತೆ ಅನ್ನೋದು ಹೊಸ ವಿಷಯ ಏನಲ್ಲ. ಈ ಹಿಂದೆಯೂ ಹಲವು ಬಾರಿ ಇಂಥ ವಿಷಯಗಳು ಹೊರಗಡೆ ಬಂದಿದೆ. ಆದ್ರೆ ದರ್ಶನ್ ವಿಚಾರ ಇದೆಯಲ್ಲ, ರೇಣುಕಾ ಸ್ವಾಮಿ ಹತ್ಯೆ, ದರ್ಶನ್ ಅಂಡ್ ಗ್ಯಾಂಗ್ ನಡ್ಕೊಂಡಂತಹ ರೀತಿ, ಈ ಕೇಸಲ್ಲಿ ಆದಂತ ಒಂದೊಂದು ಬೆಳವಣಿಗೆ ಎಲ್ಲವನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇಂಥ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ? ಇದೇನ್ ಜೈಲ ರೆಸಾರ್ಟ್? ಇಂಥ ಹಲವು ಪ್ರಶ್ನೆಗಳು ಬಂದಿವೆ. ಜನ ವ್ಯವಸ್ಥೆ ಮೇಲೆಯೇ ನಂಬಿಕೆ ಕಳ್ಕೊಳ್ಳೋ ಹಾಗಾಗಿದೆ. ಎಲ್ಲ ಕಾರಣಗಳಿಗಾಗಿ ಜೈಲಿನ ಒಳಗೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬಹಳ ಅಲರ್ಟ್ ಆಗಿದ್ದಾರೆ. ಒಂದು ಪರಪ್ಪನ ಅಗ್ರಹಾರ, ಮತ್ತೊಂದು ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂತ ಬಳ್ಳಾರಿ ಜೈಲು. ಬಳ್ಳಾರಿ ಜೈಲು ಅನ್ನೋದು ಫಿಕ್ಸ್ ಆಗ್ತಾ ಇದ್ದಂತೆ ಜೈಲಾಧಿಕಾರಿಗಳು ಸಹ ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸುದ್ದಿ ತಿಳಿದು ದರ್ಶನ್ ಶಾಕ್ ಆಗಿದ್ದಾರೆ. ಶಾಕ್ ಆಗೋ ವಿಷಯನೇ. 2 ತಿಂಗಳ ಮೇಲಾಯ್ತು ಪರಪ್ಪನ ಅಗ್ರಹಾರದಲ್ಲಿತ್ತು. ಆರಂಭದಲ್ಲಿ 1 ವಾರ ಸ್ವಲ್ಪ ಕಷ್ಟ ಆಗಿರ್ಬೋದು. ಆಮೇಲೆ ತನ್ನದೇ ಆದಂತ ಒಂದು ಬಳಗವನ್ನ ಕಟ್ಕೋತಾರೆ. ಹೊರ ಪ್ರಪಂಚಕ್ಕೆ ದರ್ಶನ್ ಊಟಕ್ಕೂ ಪರದಾಡ್ತಾ ಇದ್ದಾರೆ. ಊಟ ಒಗ್ಗುತ್ತಾ ಇಲ್ಲ. ಹೊರಗಡೆ ರಾಜನ ತರ ಇದ್ದವರು, ಆನೆ ನಡೆದಿದ್ದೆ ದಾರಿ ಅನ್ನೋ ರೀತಿಯಲ್ಲಿದ್ದವರು ದರ್ಶನ್ ಜೈಲಿನ ಒಳಗಡೆ ಹೇಗಿದ್ದಾರೋ ಏನೋ ಅಂತ ಅವರ ಬಂಧು ಬಾಂಧವರು ಬಹಳ ಸಂಕಟ ಪಟ್ಟಿದ್ರು ಅನ್ಸುತ್ತೆ. ಆದ್ರೆ ಪರಿಸ್ಥಿತಿ ಹಾಗಿಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಪ್ರತಿದಿನ ಬಿರಿಯಾನಿ ಬರ್ತಾ ಇತ್ತು. ಬೇಕಾದಾಗ ಕಾಫಿ, ಸಿಗರೇಟ್ ಎಲ್ಲವೂ ಸಿಗತ್ತೆ. ಅಂದ್ರೆ ಅದು ಜೈಲಲ್ಲ, ಅದು ರೆಸಾರ್ಟ್, ಸೆರೆಮನೆ ಅಲ್ಲ, ಅದು ಅರಮನೆ ಆಗಿತ್ತು ದರ್ಶನ್ ಪಾಲಿಗೆ. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಸುದ್ದಿ ತಿಳಿದು ದರ್ಶನ್ಗೆ ಸಹಜ ಶಾಕ್ ಆಗಿದೆ. ಈ ಬಗ್ಗೆ
ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ತನ್ನ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ದರ್ಶನ್ ಏನೋ ಫುಲ್ ಸೈಲೆಂಟ್ ಆಗಿದಾರಂತೆ. ಇಲ್ಲಿ ಬಹಳ ಕಂಫರ್ಟ್ ಝೋನ್ ನಲ್ಲಿದ್ರು, ಬಹಳ ಜೋರಾಗಿ ಕಾಂಟ್ಯಾಕ್ಟ್ಸ್ ಗಳನ್ನ ಬೆಳೆಸ್ಕೊಂಡಿದ್ರು. ಬಳ್ಳಾರಿ ಜೈಲಿಗೆ ಹೋದ್ರೆ ಮತ್ತೆ ಅವೆಲ್ಲವನ್ನ ಬಿಲ್ಡ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ಏನ್ ಫುಲ್ ಸೈಲೆಂಟ್, ಊಟ ತಿಂಡಿ ಎಲ್ಲ ಬಿಟ್ಟು ಕೂತಿದಾರಂತೆ? ಮಂಜುನಾಥ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.